ಶ್ರೀ ಮ್ಯಾನ್ ಪವರ್ ಸೊಸೈಟಿ ನೋಂದಣಿ ಆಗಿರ್ತೈತೆ 82-83ರಲ್ಲಿ ನಂಬರ್ 118 ಇದೆ. ಈ ಪ್ರಸನ್ನಾನಂದ ಸ್ವಾಮಿ ಮಾರ್ಸಿ ಗುರುಪೀಠದಲ್ಲಿ ಶಿಕ್ಷಣ ಸಂಸ್ಥೆ ಅಂತೂ ಬೆಳೆಸಲಿಲ್ಲ. ಈ ಹಿಂದೆ 82-83ರಲ್ಲಿ ನಮ್ಮ ಸಮಾಜದವರು ಬಸವೇಶ್ವರ ವಿದ್ಯಾಸಂಸ್ಥೆ ಅಂತೇಳಿ ನಡೆಸ್ಕೊಂಬಂದಾರೆ. ಅಲ್ಲಿ ಅವರು ಖಾಸಗಿಯಲ್ಲಿ ಬಾಡಿಗೆ ಇದ್ದರು. LG ಆವನೂರು ಅವರು ಕೊಟ್ಟಿರ್ತಕ್ಕಂಥ 1 ಎಕರೆ 20 ಗುಂಟೆ ಜಮೀನಿಯನ್ನು ಶ್ರೀ ಮಾರ್ಸಿ ವಾಲ್ಮೀಕಿ ಗುರುಪೀಠಕ್ಕೆ ನೋಂದಣಿ ಆಗಿತ್ತಲ್ಲ, ಆ ಜಾಗದಲ್ಲಿ ಬಾಡಿಗೆ ವಾರ್ಷಿಕ 10,000 ರೂಪಾಯಿದಂತೆ ಆ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾಯಿದ್ರು. ಆವಾಗ ನಮ್ಮ ಸಮಾಜದವರು ಇರಲಿ ಸ್ವಾಮಿಗಳು ಅಂಥೇಳಿ ಸದಸ್ಯರು ಮಾಡ್ಕೊಂಡ್ರು ಸೊಸೈಟರು. ಇವರು ಬಂದ ಮೇಲೆ ಸದಸ್ಯರಾಗಿ 2016ಕ್ಕೆ ಸದಸ್ಯರ ಕಾಲ 17ಕ್ಕಲ್ಲ ಅಧ್ಯಕ್ಷರಾಗಿ ಇಡೀ ಕಮಿಟಿನೆಲ್ಲ ಕೆಡಿಸಿಟ್ಟು 3,80,000 ರೂಪಾಯಿ ಅಕ್ಷರ ದಾಸೋಹ ಒಂದು ಕೊಠಡಿ ಕಟ್ಟಿ ಮಕ್ಕಳಿಗೆ ಕಟ್ಟಬೇಕು ಅಂತ ಸರ್ಕಾರದಿಂದ ಹಣ ಮಂಜೂರಾಗುತ್ತೆ. ಅದಕ್ಕೊಂದು ಪ್ಲ್ಯಾನು ಮಾಡಲ್ಲ, ಒಂದು ಸ್ಕ್ರೀನ್ ಇದನ್ನು ಮಾಡಲ್ಲ, ನಗರಸಭೆಯಿಂದ ಪರವಾಗಿನೂ ತೊಗೊಳ್ಳಲ್ಲ, ಅದನ್ನ ಕಟ್ಟೋದೇ ಇಲ್ಲ. ಆದರೂ ಅಮೌಂಟನ್ನು ಅವ್ರ ಅಧ್ಯಕ್ಷರಾಗಿ ಅವರ ಆಪ್ತರ ಖಾತೆಗೂ ಸಹ ಅವರು ಅಮೌಂಟನ್ನು ತೊಗೊಳ್ತಾರೆ. ಈ ಶಿಕ್ಷಣ ಸಂಸ್ಥೆಯಲ್ಲಿ ಗೊಂದಲ ಮೂಡಿಸಿ ಏನು ಹಿಂದೆ ಬೆಳೆಸ್ಕೊಂಬಂದಿದ್ರಲ್ಲ ಅವ್ರನ್ನೆಲ್ಲ ಸಿಗ್ನೇಚರ್ಗಳನ್ನೆಲ್ಲ ಫೋರ್ಜರಿ ಮಾಡಿ ಮಹಾಸಭೆ ಮಾಡಿದ್ವಿ ಅಂತ ಹೇಳಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳಿ ಸೃಷ್ಟಿ ಮಾಡಿ 2023ರಲ್ಲಿ DRಗೆ ನೋಂದಣಿಗೆ ಕೊಡ್ತಾರೆ. ಅದಕ್ಕಿಂತ ಮೊದಲು ಈ ಫಿರ್ಯಾದುದಾರ ಚಿಕ್ಕಣ್ಣವರು ಸಹ ನೋಂದಣಿ ಅದು ಕ್ರಿಯೇಟ್ ಆಫ್ ಡಾಕ್ಯುಮೆಂಟ್ ಅಂತೇಳಿ ಅರ್ಜಿ ಕೊಡ್ತಾರೆ. ಆವಾಗ ಅದು ಪರಿಶೀಲನೆ ಆದಮೇಲೆ ಈಗ 23ರಲ್ಲಿ ನೀವು ನೋಂದಣಿ ಮಾಡ್ಕೊಂಡು 48 ಜನನ 25ಕ್ಕೆಲ್ಲ ಚುನಾವಣೆ ಮಾಡೋಕ್ಕೆ 24ಕ್ಕೆ ಚುನಾವಣೆ ಬಂದಿರಿ, 1 ವರ್ಷ ಕಂಪ್ಲೀಟ್ ಆಗಬೇಕು ಅದು ಅಂತ ಹೇಳಿ ಅವರು ನೋಂದಣಿ ಆಗೋದಿಲ್ಲ. ಅಲ್ಲಿ ಇವರೇ ಒಂದು ಆಯ್ಕೆ ಮಾಡ್ಕೊತಾರೆ. ಇಷ್ಟೆಲ್ಲ ಸಮಾಜದಲ್ಲಿ ಗೊಂದಲ ಮೂಡಿಸೋಂಥ ಅವಶ್ಯಕತೆ ಇತ್ತ. ಸಮಾಜದಲ್ಲಿ ಸ್ವಾಮೀಜಿಯಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ಅದು ಒಂದು ಸಂಸ್ಥೆ ರಾಣೆಬೆನ್ನೂರಿನಲ್ಲಿದೆ, ಅದನ್ನು ಎಲ್ಲ ಕೆಡಿಸಿಟ್ಟು ಅಲ್ಲಿ ಇರೋರನ್ನೆಲ್ಲ ಶಿಕ್ಷಣ ಸಂಸ್ಥೆಗೆ ದುಡಿಯೋರನ್ನ ಈ ಶ್ರೀಧರ ಚಿಕ್ಕಣ್ಣವ್ರು ದೂರು ಕೊಟ್ಟಿದ್ದಾರೆ ಅಂತೇಳಿ ಅವ್ರ ಸಿಸ್ಟರ್ನೂ ಸಹ ಅವ್ರನ್ನ ಅಮಾನತುಗೊಳಿಸ್ತಾರೆ. ಅಲ್ಲೊಬ್ರಿಗೆ ಕಾಲಿಗೆ ಪೆಟ್ಟಾಗಿ ಅವ್ರ ಜೀವನನೂ ಕಷ್ಟ ಆಗಿದೆ, ಅಂಥ ವ್ಯಕ್ತಿನೂ ಸಹ ಸಸ್ಪೆಂಡ್ ಮಾಡ್ತಾರೆ. ಇಂಥ ನಮ್ಮದು ಆಗ್ರಹ ಏನಿಲ್ಲ. ಈಗ ಈ ವಿಚಾರದಲ್ಲಿ ಅವರು ದೂರು ಕೊಟ್ಟಿದ್ದಾರೆ, ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ಗೆ ಹೋಗಿ ಕೋರ್ಟ್ನಲ್ಲಿ PCR ದಾಖಲಾಗೈತಿ, OS ಸೂಟ್ ಫೈಲ್ ಮಾಡಿದ್ದಾರೆ. PCR ಆಧಾರದ ಮೇಲೆ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಲಯ CJM ಕೋರ್ಟ್ನಲ್ಲಿ ರಾಣೆಬೆನ್ನೂರಿನಾಗೆ ಪ್ರಕರಣ ದಾಖಲಾಗಿದೆ. ಅದು ಆರ್ಡ್ರ್ ಆಗಿ ರಾಣೆಬೆನ್ನೂರಿನ ರೂರಲ್ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗ್ತೈತಿ. ಸ್ವಾಮೀಜಿ ಒಂದೇ ಆರೋಪಿ ಇದ್ದಾರೆ, ಉಳಿದರ ಮೇಲೂ ಸಹ ಆರೋಪ ಐತಿ. 420 ಆಗಿ ನಾನ್ ಅವೈಲೇಬಲ್ ಫೋರ್ಜರಿ ಸಿಗ್ನೇಚರ್ ಎಲ್ಲ ಮಾಡಿದ ಬಗ್ಗೆ ಅವ್ರು ಒಪ್ಪಿಕೊಂಡಿದ್ದಾರೆ. ಅವ್ರು ಲೆಟರ್ನು ಕೊಟ್ಟಿದ್ದಾರೆ ನಾನು ತಪ್ಪಾಗೈತಿ ಅಂತ. ಅದನ್ನೆಲ್ಲ ಕೋರ್ಟ್ ಪರಿಶೀಲನೆ ಮಾಡಿ ಇವ್ರ ಮೇಲೆ ಕೂಡಲೇ ಕ್ರಮ ತಗೋಬೇಕು. ಕಾಗ್ನಿಸ್ಟಿಕ್ ತಗೊಂಡು FIR ಆಗಿದೆ. ಅದಕ್ಕೆ ನಾವು ಈಗ ಒತ್ತಾಯ ಮಾಡೋದಿಷ್ಟೇ, ನಮ್ಮ ಸಮಾಜದ ಒಂದು ಶಿಕ್ಷಣ ಸಂಸ್ಥೆಯನ್ನು ಕೆಡಿಸ್ಲಿಕ್ಕೆ ದುಡ್ಡು ಹೊಡಿಲಿಕ್ಕೆ ಇಷ್ಟೆಲ್ಲ ಪ್ಲಾನ್ ಮಾಡಿದ ಸ್ವಾಮಿ ಮಠದಿಂದ ಕೂಡಲೇ ಹೊರಗೆ ಹೋಗ್ಬೇಕು. ಆ ರಾಣೆಬೆನ್ನೂರಿನ SP ಅವರು ಕೂಡಲೇ ಇವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ. ಯಾಕಂದರೆ ದುಡ್ಡು ಸ್ವಾಮೀಜಿಯವರು ಯಾವುದಕ್ಕೆ ಬೇಕು ಅನ್ನೋದು ಅವ್ರನ್ನೇ ನೀವು ಕೇಳಬೇಕಾಗುತ್ತೆ. ಯಾಕಂದರೆ ಸಮಾಜದಲ್ಲಿ ಈಗ ಅಲ್ಲಿ ನಡೆದಿರ್ತಕ್ಕಂಥ ವಿಚಾರ ಡಾಕ್ಯುಮೆಂಟ್ರಿ ಆಗಿದೆ. ಶಾಲೆಯಲ್ಲಿ ಶಿಕ್ಷಕರನ್ನ ಸೇರಿಸ್ಕೊಳ್ಳಿಕ್ಕೆ ಈಗ ಶಿಕ್ಷಕರನ್ನ ಸೇರಿಸ್ಕೊಳ್ಳೋದಕ್ಕೋಸ್ಕರ ಇರೋದನ್ನು ಈಗ ಅಮೌಂಟ್ ಜಾಸ್ತಿ ಮಾಡಿ ಅವ್ರನ್ನೆಲ್ಲ ಯಾರನ್ನ ಸೇರಿಸ್ಕೋಬೇಕು, ಅಮೌಂಟ್ ಎಷ್ಟು, ಈ ಗೊಂದಲ ಇಟ್ಕೊಂಡು ಈ ಉಳಿದಾರ ಸದಸ್ಯರುಗಳನ್ನೆಲ್ಲ ತೆಗೆದಾಕಕ್ಕೆ ಅದು ಸಮಾಜದಲ್ಲಿ ಏನು ಸೊಸೈಟಿ ಮ್ಯಾನ್ ಪವರ್ ಸೊಸೈಟಿ ಇದೆಯಲ್ಲ ಅವರು ಸಹ ಸೇರ್ಕೊಂಡು ತರೋ ಮಾಡಿದ್ದೇವೆ. ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ, ಅವ್ರು ಬಂದೇ ಇಲ್ಲ ಅಂತ ಹೇಳಿ ಸೃಷ್ಟಿ ಮಾಡೋಂಥ ಅವಶ್ಯಕತೆ ಇತ್ತ. ಈಗ ಅವ್ರನ್ನೇ ಕುತ್ಕೊಂಡು ಕರೆದಿಲ್ಲ ಏನಿಲ್ಲ, ಅವ್ರು ಕರ್ಕೊಂಡು ತಪ್ಪಾಗೈತಿ ಇವ್ರನ್ನ ಅಷ್ಟೇ. ಈಗ ಇವ್ರನ್ನೇ ಎತ್ತಿ ಹೋಗೋದು ಇಷ್ಟೆಲ್ಲ ಕ್ರಿಯೇಟ್ ಡಾಕ್ಯುಮೆಂಟ್ ಮಾಡಿ ಫೋರ್ಜರಿ ಮಾಡೋಂಥ ಅವಶ್ಯಕತೆ ಸ್ವಾಮಿಗಿತ್ತ. ಸಮಾಜ ಉಳ್ಸಕ್ಕೆ ಬಂದಾರ, ಸಮಾಜ ತೆಗಿಯಕ್ಕೆ ಬಂದಾರ. ಸುಮಾರು 8 ಜನದ ಮೇಲೆ ಪ್ರಕರಣ ದಾಖಲಾಗಿದೆ. ನಾನ್ ಅವೈಲೇಬಲ್ ಅಫೆನ್ಸ್ ಇದೆ, ಅವ್ರ ಮೇಲೆ ಫೋರ್ಜರಿ ಸಿಗ್ನೇಚರಿಂದು ಆಗಿದೆ, ಮೋಸ ಮಾಡಿದ್ರ ಬಗ್ಗೆ ಆಗಿದೆ, ದಾಖಲೆ ಕ್ರಿಯೇಟ್ ಮಾಡಿದ ಬಗ್ಗೆ ಆಗಿದೆ. ಇಷ್ಟೆಲ್ಲ ಕೋರ್ಟ್ನಲ್ಲಿ ವಿಚಾರಣೆ ನಡೆದಾಗಿರೋದು. ಇದು ಡೈರೆಕ್ಷನ್ ಟು DYSPಗೆ ಬಂದಿದೆ. ಅವ್ರ ಡೈರೆಕ್ಷನ್ ಮೇಲೆ FIR ಆಗಿದೆ. ಕೋರ್ಟ್ ಇಷ್ಟೆಲ್ಲ ಆಗಿದ್ದು ಅಲ್ಲಿ ಏನು ವಾಲ್ಮೀಕಿ ಜಯಂತಿ ದಿನ ವೇದಿಕೆ ಮೇಲೆ ಕರ್ನಾಟಕ ಸರ್ಕಾರದ ವೇದಿಕೆ ಮೇಲೆ ಕೂತ್ರೆ ಕರ್ನಾಟಕ ಸರ್ಕಾರ ಅವ್ರ ಮೇಲೆ ಅಫೆನ್ಸ್ ಇದೆ, ಬೇಲೆ ತೊಗೊಂಡಿಲ್ಲ, ಮತ್ತು ಕೂತ್ರೆ ಕಸ್ಟಡಿ ತೊಗೋಬೇಕಾಕತಿ. ಹಾಗಾಗಿ ಕರ್ನಾಟಕ ಸರ್ಕಾರ ಹೊಣೆ ಹಾಕತ್ತಲ್ಲ ಅಂತ ಹೇಳಿ ನಾಟಕ ಮಾಡಿ ಹಾಸ್ಪಿಟ್ಲಿಗೆ ಸೇರ್ಕೊಂಡ್ರದು. ಅವರೆಲ್ಲ ಭಾಳ ಚೆನ್ನಾಗದಾರೆ, ದೇರ್ ಇಸ್ ನೋ ಪ್ರಾಬ್ಲಮ್, ತೊಂದರೆ ಇಲ್ಲ. ಹಾಗಾಗಿ ಇವ್ರ ಮೇಲೆ ಕೂಡಲೇ ಕರ್ನಾಟಕ ಸರ್ಕಾರ, ಗೃಹ ಮಂತ್ರಿಗಳು, ಹಾವೇರಿ SP ಅವ್ರಿಗೆ ಡೈರೆಕ್ಷನ್ ಕೊಡಬೇಕು. ಸಮಾಜ ಅಧೋಗತಿಗೆ ಹೋಯ್ತಾ ಇದ್ದಾನೆ ಈ ಮನುಷ್ಯ, ಮಠದಿಂದ ಹೊರಗೆ ಹೋಗ್ಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಿದ್ದೇವೆ.
ಎಲ್ಲರಿಗೂ ಗಮನಕ್ಕೆ ಹೋಗಿದೆ, ಪತ್ರಿಕೆ ಹೇಳಿಕೆ ಹೋಗಿದಾವೆ, ಆಮೇಲೆ ದೂರು ಕೊಟ್ಟರವೆಲ್ಲ ಹೋಗಿದಾವೆ, FIR ಅವ್ರ ಗಮನಕ್ಕೆ ಬಂದಿದೆ. ಕೂಡಲೇ ಕರ್ನಾಟಕ ಸರ್ಕಾರ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿರ್ತಕ್ಕಂಥ ಜಾರಕಿಹೊಳಿ ಅವರು ಅವ್ರ ಮೇಲೂ ಸಹ ನಾವು PCR ನಾವಿಲ್ಲಿ ಮಿಸ್ ಪಿಟಿಷನ್ ಫೈಲ್ ಮಾಡಿದ್ವಿ ದಾವಣಗೆರೆ ಜಿಲ್ಲಾ ಕೋರ್ಟ್ನಲ್ಲಿ ಟ್ರಸ್ಟ್ ಸೈಡ್ಗೆ ಆಗಿ. ಅದು ನಮ್ಮಂತ ಆರ್ಡರ್ ಆಗಿ ಈಗ ಹೈಕೋರ್ಟ್ನಾಗ ಸ್ಟೇ ಹೋಗಿದ್ದಾರೆ. ಇವರು ಚಾಲೆಂಜ್ ಮಾಡೋದಲ್ಲ ಸ್ವಾಮಿಗಳು ಮತ್ತು ಟ್ರಸ್ಟಿಗಳು. ಮೊದಲು ನಿಮ್ಮ ಲೋಪದೋಷಗಳು ಏನು ಅಂತ ನೀವು ತಿದ್ಕೋಬೇಕಾಗಿದೆ. ನೀವು ನಮ್ಮ ಮೇಲೆ ಚಾಲೆಂಜ್ ಮಾಡಿ ನಾನು ಇಲ್ಲಿ ನಮ್ಮಂತೆ ಜಿಲ್ಲಾ ಕೋರ್ಟ್ನಾಗ ಆರ್ಡರ್ ಆತಂದಟ್ಟಿಗೆ ಹೈಕೋರ್ಟಿಗೆ ಹೋದ್ವಿ, ಸ್ಟೇ ಮಾಡಿಸಿದ್ವಿ, ಇದನ್ನಾದರೂ ಕ್ವಾಶ್ಗೆ ಹೋಗ್ತಿದ್ದಾರೆ. ಇಲ್ಲಿ ಬೇಲ್ಗೆ ಅಪ್ಲೈ ಮಾಡ್ಕೊಂಡಿಲ್ಲ ಅನಿಸ್ತದೆ ನನಗೆ. ಈ ಕೋರ್ಟ್ ಆ್ಯಪ್ನಲ್ಲಿ ನೋಡಿದ್ದೀನಿ ನಾನು. ಕೂಡಲೇ ಗೃಹ ಮಂತ್ರಿಗಳು ಕೂಡಲೇ ಆದೇಶ ಮಾಡಬೇಕು ಈ ಸ್ವಾಮಿ ಬಂಧಿಸಲಿಕ್ಕೆ. ಎಲ್ಲ ನಾನ್ ಬೆಲೆ ಬೆಸಿದೆ. ಈ ದೇಶದಲ್ಲಿ ಎಲ್ಲರಿಗೂ ಸಮಾನವಾದ ಕಾನೂನು ಇರೋದಿಲ್ಲ, ಏಕಾತ್ಮಕ ವ್ಯವಸ್ಥೆ ಇಲ್ಲ, ಸಂಯುಕ್ತ ವ್ಯವಸ್ಥೆ ಇದೆ. ಕೂಡಲೇ ಯಾರೇ ಆಗಿರಲಿ ಕಸ್ಟಡಿ ತಗೋಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಗುಮ್ನೂರು ಮಲ್ಲಿಕಾರ್ಜುನ, ವಕೀಲರು, ದಾವಣಗೆರೆ.